ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೆಂಪಲಿಂದ ಬಂದು ಟೀ ಕುಡಿತಾ ಕೂತಿದ್ದೆ. ನನ್ನ ಕಸಿನ್ಸ್ ಎಲ್ಲರೂ ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಬಿಟ್ಟಿದ್ರು ಹೊರಗಡೆ ಹೋಗೋಣ ಅಂತ. ಸೊ ಬಂದು ನನ್ನೂ ಕೂಡ ಕರೆದ್ರು. ಸರಿ ಅಂದ್ಬಿಟ್ಟು ನಾನು ಕೂಡ ಹೊರಟೆ. ಎಲ್ಲೋಗೋಣ ಅಂತ ಡಿಸೈಡ್ ಮಾಡ್ತಿದ್ವಿ. ಸರಿ ಅಂದ್ಬಿಟ್ಟು ಹೋಗ್ತಾನೆ ಡಿಸೈಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೊರಟ್ವಿ. ಹೋಗ್ತಾ ಡಿಸೈಡ್ ಮಾಡ್ಕೊಂಡ್ವಿ ವಿಜಯನಗರ ಫುಡ್ ಸ್ಟ್ರೀಟ್ಗೆ ಹೋಗ್ಬಿಡೋಣ ಅಂತ. ಸರಿ ಅಂದ್ಬಿಟ್ಟು ಹೊರಟ್ವಿ. ಸೊ ಆ್ಯಕ್ಚುಲಿ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಅಲ್ಲೆಲ್ಲ ನಾನ್ ವೆಜ್ಜೇ ತುಂಬ ಸ್ಪೆಷಲ್ಲು, ವೆಜ್ ಐಟಮ್ಸ್ ಅಷ್ಟಕ್ಕಷ್ಟೇ ಅಂತ. ಸೊ ವೆಜ್ ಐಟಮ್ ಏನು ತಿನ್ನೋಣ ಅಪ್ಪ ಅಂತ ಯೋಚನೆ ಮಾಡ್ತಿದ್ವಿ. ಚಾಟ್ಸ್ ತಿನ್ಕೊಂಬಂದ್ಬಿಡೋಣ ಅಂದ್ಕೊಂಡು ಚಾಟ್ಸ್ ಮಾತ್ರ ತಿಂದ್ವಿ. ಗೋಬಿ ಪಾನಿಪುರಿ, ದಹಿ ಪುರಿ, ಪಾಪಡ್ ಮಸಾಲ, ಮಸಾಲೆ ಪುರಿ ಅದು ಇದು ತಿಂದೆ ಹಾಗೆ ಮಾತಾಡ್ತಾ ಕೂತಿದ್ವಿ. ಸೊ ಅಲ್ಲೇ ಹತ್ರದಲ್ಲೇ ಮೋಮೋಸ್ ತುಂಬ ಸ್ಪೆಷಲ್ ಒಂದು ರೆಸ್ಟೋರೆಂಟ್ ಲೊಕೇಟ್ ಆಗಿದೆ ಅಂತ ಗೊತ್ತಾಯಿತು. ಸರಿ ಅಲ್ಲಿ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಅಲ್ಲಿ ಹೋಗಿ ನೋಡಿದ್ರೆ ತುಂಬಾ ಕ್ರೌಡ್ ಇತ್ತು. ಸರಿ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ಹೋದಾಗ ತುಂಬಾ ಖುಷಿ ಆಯಿತು. ಯಾಕಂದರೆ ಅಲ್ಲಿ ಆರ್ಡರ್ ತೊಗೋತಿದ್ದವರು ಮತ್ತು ಸರ್ವ್ ಮಾಡ್ತಿದ್ದವರು ಯಾರೂ ಕನ್ನಡದವರೇ ಆಗಿರಲಿಲ್ಲ. ಸೊ ಅವ್ರು ಕನ್ನಡ ಕೇಳಿನೇ ತುಂಬ ಖುಷಿ ಆಯಿತು. ಆಮೇಲೆ ರೆಸ್ಟೋರೆಂಟ್ ಕೂಡ ಅಷ್ಟೇ ತುಂಬ ನೀಟಾಗಿ ಮೇಂಟೈನ್ ಮಾಡಿದರು. ಅಲ್ಲಿ ನಾನ್ ವೆಜ್ಜು, ವೆಜ್ಜು ಮತ್ತು ರೈಸ್ ಐಟಮು ಎಲ್ಲ ಅವೈಲಬಲ್ ಇತ್ತು. ಸೊ ನಾವು ವೆಜ್ ಅಲ್ವಾ ಅಂದ್ಬಿಟ್ಟು ತಂದೂರಿ ವೆಜ್ ಮೋಮೋಸು ಮತ್ತು ಫ್ರೈಡ್ ಮೋಮೋಸ್ನ ಆರ್ಡ್ರ್ ಮಾಡಿದ್ವಿ. ಸೊ ಅದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಮತ್ತು ಪ್ರೈಸ್ ಕೂಡ ಅಷ್ಟೇ ತುಂಬಾ ವರ್ತಿತ್ತು. ಆ್ಯಕ್ಚುಲಿ ಯಾರಾದರೂ ವಿಸಿಟ್ ಮಾಡೋರು ಒಂದು ಸಲ ಹೋಗಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಪ್ರೈಸ್ ಕೂಡ ಅಷ್ಟೇ ತುಂಬ ವರ್ತಿದೆ. ಆ್ಯಕ್ಚುಲಿ ಇದು ಬಂದು ಲೊಕೇಟ್ ಆಗಿರೋದು ಬಂದು ಮೈಸೂರು ವಿದ್ಯಾವರ್ಧಕ ಇಂಜಿನಿಯರ್ ಕಾಲೇಜ್ ಆಪೋಸಿಟೇ ಲೊಕೇಟ್ ಆಗಿದೆ. ಅಲ್ಲೋಗಿ ಒಂದು ಸಲ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ. ಪ್ರೈಸ್ ಕೂಡ ತುಂಬ ವರ್ತಿದೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.